ದೈವ ಸತ್ಯ, ನಾವು ಸುಳ್ಳು. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಯಾಕೆ ಈ ವಿಚಾರ ತಗೊಂಡೆ? ನಾವ್ಯಾಕೆ ಸುಳ್ಳು, ದೈವ ಮಾತ್ರ ಯಾಕೆ ಸತ್ಯ? ಪದೇ ಪದೇ ಅನಾರೋಗ್ಯ ಆಗ್ತಾ ಇದೆ, ಡಾಕ್ಟರ್ ಬಳಿ ಹೋಗ್ತಾ ಇದ್ದೀವಿ, ಟ್ಯಾಬ್ಲೆಟ್ಸ್ಗಳು ಕೊಡ್ತಾ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಗಳನ್ನ ಮೀಟ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಸುಮಾರು ಥೆರಪಿಗಳು ಎಲ್ಲ ಬುಡ ಸಮೇತ ನಿಮ್ಮನ್ನ ಸರಿ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಳಿ ಹಣ ಖರ್ಚು ಹೆಚ್ಚಾಗ್ತಾ ಇದೆ. ನಿಮ್ಮ ಹಣ ಒಬ್ಬ ಡಾಕ್ಟರ್ಗೆ ಹೋಗ್ತಾ ಇದೆ, ಆಯುರ್ವೇದಿಕ್ ಮೆಡಿಸನ್ಗೆ ಹೋಗ್ತಾ ಇದೆ, ಅಲೋಪತಿಕ್ ಮೆಡಿಸನ್ಗೆ ಹೋಗ್ತಾ ಇದೆ. ಆರೋಗ್ಯ ಸುಧಾರಣೆ ಆಗ್ತಿದೆ, ಕೆಲವರು ಆಗ್ತಿಲ್ಲ. ಈ ರೀತಿಯ ಪ್ರಶ್ನೆಗಳಿಗೆ, ನೋವುಗಳಿಗೆ ಪರಿಹಾರ ಏನು? ಯಾಕೆ ಇದೆಲ್ಲ ಆಗ್ತಾ ಇದೆ? ಪದೇ ಪದೇ ಖರ್ಚಾಗಿ ಹೆಚ್ಚಾಗ್ತಾ ಇದೆ. ನನ್ನ ಬಳಿ ಬಂದಿದ್ರು ಒಬ್ರು, ನಾನು ದಿನಕ್ಕೆ 1000 ರೂಪಾಯಿ ದುಡಿತೀನಿ, ಡಾಕ್ಟರ್ ಹತ್ರ ಹೋದ್ರೆ 800, 1500 ಈ ತರ ಖರ್ಚಾಗ್ತಾ ಇದೆ, ದುಡ್ಡೇ ಉಳಿತಲ್ಲ. ಶ್ರೀಮಂತರು, ನಾನು ಎಲ್ಲಾ ತರ ಥೆರಪಿಗಳೆಲ್ಲ ಮಾಡಿಸ್ಬಿಟ್ಟೆ, ಲಾಸ್ಟ್ ವೀಕು ನಮ್ಮ ಮಗ ಹಾರ್ಟ್ ಅಟ್ಯಾಕ್ ಆಗ್ತಿರೋದ. ಈ ರೀತಿ ನಮ್ಮ ಹಣ ವೈದ್ಯರಿಗೆ, ಥೆರಪಿಗಳಿಗೆ ಖರ್ಚಾಗ್ತಾ ಇದೆ. ಯಾಕೆ? ನನ್ನ ಶ್ರಮದ ಕಷ್ಟಪಟ್ಟಿರುವಂತಹ ಹಣ ನನಗೆ ಉಪಯೋಗ ಆಗದೆ ಇನ್ಯಾರಿಗೂ ಪರಿಹಾರಕ್ಕೆ ಅಂತ ನಾನು ಕೊಡ್ತಾ ಇದ್ದೀನಿ. ಯಾಕೆ? ಎಲ್ಲರೂ ಕೂಡ ನಿಮ್ಮ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಆರ್ಗನ್ಸ್ಗಳಿಗೆ ಔಷಧಿನ ಕೊಡ್ತಾ ಇದ್ದಾರೆ, ಥೆರಪಿಗಳನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ನಿಮ್ಮ ಔಷಧಿಯನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಮನಸ್ಸಿಗೆ ಔಷಧಿ ಇದೆಯಾ, ಇಲ್ವಾ? ಈ ರೀತಿ ಏನಾದ್ರು ಪ್ರಶ್ನೆ ನಿಮಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಕರ್ಮ ಸಿದ್ಧಾಂತದ ನಿಖರವಾದ ದೃಢವಾದ ಮಾರ್ಗದರ್ಶನವನ್ನ ನೀವು ಪಾಲನೆ ಮಾಡೋದ್ರಿಂದ ಇದರೆಲ್ಲದರಿಂದ ನೀವು ಮುಕ್ತಿ ಪಡ್ಕೊಳ್ಬಹುದು. ಸೊ ಈ ರೀತಿ ನಿಮ್ಮ ಜೀವನದ ಅನುಭವಗಳಲ್ಲಿ ಪ್ರಶ್ನೆಗಳಿದೆ, ಸಮಸ್ಯೆಗಳಿದೆ, ಇದಕ್ಕೆ ಸರಿಯಾದ ಸೂಕ್ತವಾದ ಪರಿಹಾರ ಬೇಕಾಗಿದೆ ಅಂತ ಅನ್ನೋರು ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಡ್ರಾಪ್ ಮಾಡಿ. ರಿಯಲ್ ಲೈಫ್ ವೇದಿಕೆ ನಿಮ್ಮ ನೆಮ್ಮದಿಯ ಜೀವನದ ಭವಿಷ್ಯಕ್ಕೆ, ಹಾಗೆ ನಮ್ಮ ಪರಂಪರೆಯ ಪೂರ್ವಜರ ಅಗಸ್ತ್ಯ ಮಹರ್ಷಿಗಳಿಗೆ, ಮೂಲ ಗುರುಗಳಾದ ಆನಂದ ತೀರ್ಥರಿಗೆ, ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.